ಹರಿಹರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತ್ ದಾವಣಗೆರೆ ಹಾಗೂ ತಾಲೂಕು ಪಂಚಾಯತ್ ಹರಿಹರ ಸಾಮಾನ್ಯ ಸಭೆ ಕರೆಯಲಾಗಿತ್ತು. ಸಭೆಯ ಅಧ್ಯಕ್ಷತೆಯನ್ನು ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿ ಸೌಮ್ಯಶ್ರೀ ಹಾಗೂ ಜಿಲ್ಲಾ ಪಂಚಾಯತ್ನ ಮುಖ್ಯ ಲೆಕ್ಕಾಧಿಕಾರಿ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿ ರಮೇಶ್ ಸುಲ್ಪಿ ವಹಿಸಿದ್ರು. ಇನ್ನು ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಅಧಿಕಾರಿಗಳು, ಶಿಕ್ಷಣಾಧಿಕಾರಿ, ಕಾರ್ಮಿಕರ ಇಲಾಖೆ ಅಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಆರೋಗ್ಯ ಇಲಾಖೆ ಅಧಿಕಾರಿಗಳು, ವಿದ್ಯುತ್ ಇಲಾಖೆ ಅಧಿಕಾರಿಗಳು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು. ವರದಿ ಸೈಯದ್ ಶಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಖಂಡಿತ ಮಾಡ್ತೀವಿ ಮೇಡಮ್. ರಿಲೀಸ್ ಆಗಿರಲಿಲ್ಲ. ಲಾಸ್ಟ್ ನಾವು ಏಪ್ರಿಲ್ ವರೆಗೂ ಮಾಡಿದ್ವಿ. ಬಜೆಟ್ ರಿಲೀಸ್ ಆಗಿದೆ. ಮೊನ್ನೆ ಲಾಸ್ಟ್ ವೀಕಲ್ಲಿ ಬಜೆಟ್ ರಿಲೀಸ್ ಆಗಿದೆ. ಅವರಿಗೆ ಇನ್ನೊಂದು ಜನನ ಸಮಸ್ಯೆ ಇಲ್ಲಿ ಹರಿಹರದಲ್ಲಿ ಒಂದು 600 ಕಟ್ಟಿಗೆ ಬಿಟ್ಟಿದೆ. ಅಲ್ಲಿಗೆ ವಿಜಯಪುರ, ನಮ್ಮ ಬಾಗಲಕೋಟೆ ಆ ಕಡೆ ಭಾಗದಿಂದ ಬೆಳೆ ಬರ್ತಕ್ಕಂಥ ಜನರು ಇಲ್ಲಿ ಬಂದು ಕೆಲಸ ಮಾಡ್ತಾರೆ. ಅವ್ರ ಮಕ್ಕಳು